ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ಗುಡ್ ಆಲ್ ಫೈನ್, ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳತ್ತೀನಿ. ಸೊ ಇವತ್ತಿನ ವಿಡಿಯೋ ಭಾಳ ಸ್ಪೆಷಲ್ ಐತಿ ಬಿಕಾಸ್ ಇವತ್ತು ನಾನು ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಸೊ ಅದು ಯಾವ ರೆಸಿಪಿ ಅಂದ್ರೆ ಬೆಳ್ಳುಳ್ಳಿ ಚುಮ್ಮರಿ ಐತಿ. ಸೊ ಬೆಳ್ಳುಳ್ಳಿ ಚುಮ್ಮರಿ ಯಾವ ಥರ ಮಾಡೋದು ಅನ್ನೋದೇ ಇವತ್ತಿನ ಈ ವಿಡಿಯೋ ಒಳಗೆ ನೋಡೋಣಂತೆ. ಸೊ ಬರ್ರಿ ವಿಡಿಯೋ ಶುರು ಮಾಡೋಣ. ಸೊ ಫಸ್ಟಿಗೆ ಬೆಳ್ಳುಳ್ಳಿ ಚುಮ್ಮರಿ ಮಾಡಕ್ಕೆ ಇಲ್ಲೇ ಒಂದಿಷ್ಟು ಚುಮ್ಮರಿ ತಗೊಂಡೈತಿ. ಸೊ ಇವತ್ತು ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡಾತೈತ್ರಿ. ಸೊ ಒಂದಿಷ್ಟು ಚುಮ್ಮರಿ ತೊಗೊಂಡೈತಿ ಒಂದು ಬುಟ್ಟಿ ಒಳಗೆ. ಅದಾದಮೇಲೆ ಈ ಸೈಡ್ ಬಂದ್ರೆ ಇಲ್ಲೇ ಪುಟಾಣಿ ಬ್ಯಾಳೆ ತಗೊಂಡೀವಿ. ಆಮೇಲೆ ಕರಿಬೇವು, ಸಕ್ಕರೆ, ಬೆಳ್ಳುಳ್ಳಿ, ಶೇಂಗಾ ಕಾಳು, ಆಮೇಲೆ ಜೀರಿಗೆ ಮತ್ತು ಹವೀಜ. ಸೊ ಇವಿಷ್ಟು ಐಟಮ್ಸ್ನ ತಗೊಂಡೇವ್ರಿ. ಸೊ ಇವಾಗ ಯಾವ ತರ ಮಾಡೋದು ಅಂತ ಒನ್ ಬೈ ಒನ್ ನೋಡೋಣ ಬರ್ರಿ. ಫಸ್ಟಿಗೆ ಇಲ್ಲೇ ಹವೀಜ, ಅದಾದ್ಮೇಲೆ ಜೀರಿಗೆ ಎರಡನ್ನು ಸೇರಿ ಪೌಡರ್ ಮಾಡ್ಕೋಬೇಕ್ರಿ. ಇವಾಗ ಪೌಡರ್ ಮಾಡ್ಕೊಂಡು ಬರೋಣಂತ. ಹಾ ಸಾಕಂತ ಇಷ್ಟ ಹೇಳಿದ್ರ. ಒಂದು ಚಮಚೆ ತಗೊಂಡು ಇವಾಗ ಇದನ್ನ ಓಪನ್ ಮಾಡಿ ಇದು ಸಾಕಲ್ಲ, ಇನ್ನೊಂದು ಸ್ವಲ್ಪ ಸಣ್ಣ ವಾಸ್ ಮೇಲೆ ಹೆಂಗೆ ಬರತೈತಿ ಮಸ್ತ್. ಇವಾಗ ಓಪನ್ ಮಾಡ್ತೀನಿ. ಸೊ ಈ ಥರ ಸಣ್ಣ ಆಗ್ಬೇಕು ನೋಡ್ರಿ. ಇದು ಸ್ವಲ್ಪ ಕ್ವಾಂಟಿಟಿ ಒಳಗೆ ತೊಗೊಂಡೇನಲ್ಲ, ಅದಕ್ಕೆ ಜಲ್ದಿ ಸಣ್ಣಗೆ ಆಗ್ತಿರ್ಲಿಲ್ಲ. ಈ ಥರ ಎಲ್ಲ ಹಾಕ್ತೀನಿ ಇದಕ್ಕೆ. ನೆಕ್ಸ್ಟ್ ಏನು ಮಿಕ್ಸಿ ಮಾಡ್ಬೇಕ್ರಿ? ಸಕ್ಕರೆ. ಸೊ ಇವಾಗ ಇಷ್ಟು ಪೌಡ್ರ್ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಇದಕ್ಕೆ ಸಕ್ಕರೆ ಪೌಡ್ರ್ ಮಾಡ್ಕೋಬೇಕಂತ. ಇದ್ರ ಮೇಲೆ ಮಾಡಿದ್ರೆ ನಡೀತೈತಲ್ರಿ. ಸೊ ಇದ್ರ ಮೇಲೆ ಮಾಡಿದ್ರೆ ನಡೀತೈತಂತ. ಸೊ ಇವಾಗ ಇದೇ ಜಾರಿಗೆ ಸಕ್ಕರೆ ಹಾಕ್ಕೊತೀನಿ. ಸೊ ಇಷ್ಟು ಸಾಕು. ಸೊ ಸಕ್ಕರೆ ಪುಡಿ ರೆಡಿ ಆಯ್ತು ನೋಡ್ರಿ. ಹೋಗಿ ಬರತ್ತಲ್ಲ ಇದು ಬರ್ತೈತೆ ಅನಿಸ್ತದೆ. ಸೊ ಇದಿಷ್ಟು ರೆಡಿ ಆಯ್ತು. ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣಂತ. ಆ್ಯಕ್ಚುಲಿ ಇದು ಭಾಳ ಕ್ವಾಂಟಿಟಿ ಒಳಗೈತಿ. ಸೊ ಹಾಗಾಗಿ ನಂಗೆ ಅಷ್ಟು ಕರೆಕ್ಟ್ ಬರೋಂಗಿಲ್ಲ ಇನ್ನೂ ಪರ್ಫೆಕ್ಟ್. ಸೊ ಹಾಗಾಗಿ ಇದನ್ನ ಅಮ್ಮ ಮಾಡ್ತಾರೆ. ಒಂದು ಚಿಟ್ಟಿ, ಅರ್ಧ kg ಅವಲಕ್ಕಿ, ಆಮೇಲೆ ಒಂದು ಚಿಟ್ಟಿ ಚುಮ್ಮರಿ ತಗೊಂಡ್ರೆ. ಸೊ ಅವಲಕ್ಕಿ ಒಂದು ಸ್ವಲ್ಪ ಮೆತ್ತಗಾಗ್ಯಾವಂತ, ಅದಕ್ಕೆ ಅವನ್ನ ಹುರ್ಕೊಳಕತ್ತಾರ. ಹಿಂಗೆ ಹುರ್ಕೋಬೇಕು ನೋಡ್ರಿ. ಏನಾರ ಮೆತ್ತಗಾಗಿದ್ರೆ ಈ ಥರ ಹುರ್ಕೊಂಡ್ರೆ ಕುರುಕುರು ಅಂತ. ಈ ಸೈಡು ಬೆಳ್ಳುಳ್ಳಿ ಜಜ್ಜಾಕತ್ತೇವೆ ನೋಡ್ರಿ. ಏನು ಹಾಂ ಗುಂಕಲ್ಲಿಲೆ ಜಜ್ಜಲೆ ಇದ್ರಾಗ ಯಾಕೆ ಸಣ್ಣ ಹೊರಗೆ ಬರ್ತೇನ. ಒಂದು ಕಡೆ ಅವಲಕ್ಕಿ, ಒಂದು ಕಡೆ ಚುಮ್ಮರಿ. ಫಸ್ಟ್ ಚುಮ್ಮರಿ ಅವಲಕ್ಕಿ ಒಗ್ಗರ್ನಿ ಒಂದ ಎರಡು ಮಾಡೋದು. ಎರಡು ಇವಾಗ ಇಷ್ಟು ಜಜ್ಕೊಂಡಿದ್ದಾತ್ ನೋಡ್ರಿ. ಅಷ್ಟು ಅವಲಕ್ಕಿ ಈಗ ಫ್ರೈ ಮಾಡ್ಕೊಂಡಾತು. ನೆಕ್ಸ್ಟ್ ಒಗ್ಗರಣೆ ಹಾಕಕೊಂತ ಎಷ್ಟು ಕ್ವಾಂಟಿಟಿ ಒಳಗೆ ಮಾಡೋದು? 1/4 kg ಎಣ್ಣೆ, 1/4 kg. ಚುಮ್ಮರಿಗೆ ಒಂದು 1/4 kg ಎಣ್ಣೆ ಹಾಕ್ಬೇಕು. ಒಟ್ಟು ಕಣ್ಣಿಗೆ ಕರೆಕ್ಟ್ ಕಾಣಬೇಕು. ಸ್ವಲ್ಪ ಹಾಕ್ಬೇಕನ. ಬಾಳಿಗೆ ಮಾತ್ರ ಏನು ಮಸ್ತ್ ಕಾಣತೈತ್ರಿ. ಇನ್ನೊಂದ್ಸಲ ನೋಡ್ರಿ. ಬ್ಲ್ಯಾಕ್ ಅಂಡ್ ವೈಟ್ ರೀ. ಎಂತವ್ ತಗೊಂಡ್ರು ಮತ್ತು ಹಂಗ ಮೇಲ್ ಕರ್ಗ, ಆಮೇಲೆ ಕೆಳಗ ಇದ್ರ ಬೇರೆ ಕಲರ್ ವೈಟ್ ಕಲರ್ ಇರ್ತೈತಿ. ನಾವು ಎಷ್ಟು ಬಾಳಿಗೆ ತಗೊಂಡ್ರು ಅದ ಗತಿನ. ಫ್ರೈ ಮಾಡಿ 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 ಹಾಕ್ಬೇಕು ನೋಡ್ರಿ. ಎಣ್ಣೆ ಕಾತ ಅದಾದ್ಮೇಲೆ ಸಾಸಿವೆ ಹಾಕ್ಬೇಕು. ಈಗ ಸಾಸಿವೆ ಹಾಕಂತ ಭಾಳ ಅಂದ್ರೆ ಸಾಸಿವೆ ಇಲ್ಲ, ಭಾಳ ಐತಲ್ಲ ಎಣ್ಣೆ ಕಾಣ್ಬೇಕಲ್ಲ. ಎಣ್ಣೆ ಭಾಳ ಅಲ್ಲ, ಚುಮ್ಮರಿ ಭಾಳ. ಆಮೇಲೆ ನೆಕ್ಸ್ಟ್ ಪುಟಾಣಿ ಹಾಕ್ಬೇಕು. ಹಂಗ ಸೀದಾ ರೈಟ್. ಫಸ್ಟಿಗೆ ಪುಟಾಣಿ ಹಾಕೊಳ್ಳ. ಅವು ಚಟ್ ಚಟ್ ಅನ್ಬೇಕಲ್ಲ ಎಣ್ಣೆ. ಎಣ್ಣೆ ಕಾದಿಲ್ಲ ಸೌಂಡ್ ಬರ್ಬೇಕು. ಸೌಂಡ್ ಬಂದ್ರೆ ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕ್ಬೇಕು. ಬೆಳ್ಳುಳ್ಳಿ ಬರಕ್ಕೆ ಸೌಂಡ್ ಬರಲ್ಲ. ಆಲ್ರೆಡಿ ನಾವು ಜೀರಿಗೆ ಪೌಡ್ರ್ ತಗೊಂಡೇವಲ್ರಿ, ಹಂಗಾಗಿ ಜೀರಿಗೆ ಅನ್ನು ಹಾಕೊಳಕತ್ತಿಲ್ಲ. ಸಾಸಿವೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೊಂಡಿರ್ತೀವಿ.
ಅದಾದ್ಮೇಲೆ ಇವಾಗ ಚಟಪಟ ಅನ್ನಕತ್ತಾವ ಅವು. ಅದಕ್ಕೆ ಈಗ ಪುಟಾಣಿ ಬ್ಯಾಳೆ ಹಾಕಂತಾರೆ ಈಗ. ಪುಟಾಣಿ ಅಷ್ಟೇ ಅಂದ್ರೆ ಹಾಂ ರೀ. ಶೇಂಗಾನ ಕೂಡ ಶೇಂಗಾ ಪುಟಾಣಿ ಪುಡಿ ಹಾಕೋದು. ಎರಡು ಒಮ್ಮೆ ಹಾಕಿ ಬೆಳ್ಳುಳ್ಳಿ ಹಾಕಬೇಕು. ಸ್ವಲ್ಪ ಇವು ಸೌಂಡ್ ಬರ್ತಾವನಿಲ್ಲ ಇಲ್ಲ ಹಸಿ ಇದ್ರೆ ಸಿಗಿತಾವು. ಶೇಂಗಾ ಹಸಿ ಇದ್ರೆ ಈ ಸೌಂಡ್ ಬರ್ತದೆ ನೋಡು. ಇದು ಇವಾಗ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕರಿಬೇವು ಯಾವಾಗ ಹಾಕಿ ಸೌಂಡ್ ಅದ ಹಾಕುವಾಗ ವಿಡಿಯೋ ಮಾಡಿದ್ರೆ ಕ್ಯಾಮ್ರಾದಲ್ಲಿ ಹಾಳಾಗತ್ತಲ್ಲ ಅಂತ. ಶೇಂಗಾ ಹಸಿರು ಮಾಡಿ ನೋಡ್ರಿ. ಎಣ್ಣೆ ಕಡಿಮೆ ಆಗ್ಬೋದು ಅನ್ಸುತ್ತೆ. ಕಮ್ಮಿ ಆದ್ರೆ ಇನ್ನೊಂದು ಸ್ವಲ್ಪ ಹಾಕೋ ಹಾಕಿ ಹಾಕೋಬೇಕು. ಮತ್ತೆ ಹಾಕ್ಬೇಕನ ಬೇರೆ ಒಬ್ಬರು ಹಾಸ್ಕೊಂಡು ಇದೇ ಒಗ್ಗರಣೆಗೆ ಎಣ್ಣೆ ಹಾಕೊಂಡ್ಬಿಟ್ರೆ ಕರೆಕ್ಟ್ ಅದು. ಕಡಿಮೆ ಏನಾರ ಅನ್ಸಕತ್ರ ಹಂಗೆ ಮಾಡ್ಬೇಕು. ಅದು ರೆಡಿ ಆಗುತ್ತನ್ನ ಚುಮ್ಮರ್ ತಿನ್ನೋದಕ್ಕೆ. ಶೇಂಗಾ ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ಫ್ರೈ ಆದ್ವು ಈಗ. ಖಾರ ಪುಡಿ ಹಾಕ್ಬೇಕು ಮೊದಲು. ಖಾರ ಪುಡಿ ಇದನ್ನ ಕೆಳಗಡೆ ಇಳಿವಿ ಆಮೇಲೆ ಖಾರದ ಪುಡಿ ಹಾಕ್ಬೇಕು. ಅಲ್ಲೇ ಗ್ಯಾಸ್ ಮನೆ ಇದ್ದಾಗ ಮಾಡಂಗಿಲ್ಲಲ್ಲ. ಅದ್ರ ಮೇಲೆ ಹಾಕಿದ್ರೆ ಚಲೋ ಹತ್ತಿ ಖಾರ ಬಿಡ್ತಾರೆ. ಭಾಳ ಸ್ಟ್ರಾಂಗ್ ಐತಿ. ಸ್ವಲ್ಪ ಖಾರ ಹೆಂಗೆ ತೊಗೊಂಡಿರ್ತದೆ ಅದ್ರ ಮೇಲೆ ಖಾರ ಅಷ್ಟ ಹಾಕ್ಯಾರ, ಉಪ್ಪಿಲ್ಲ, ಅರಿಶಿನ ಪುಡಿ ಇಲ್ಲ ಅರ್ಶಿನ ಹಾಕಲ್ಲ. ಹಾಕ್ತಾರ. ಹಾಕತ್ತಾರ ನೋಡ್ರಿ ಇದು ಅರಿಶಿನ ಪುಡಿ ಇದೆ. ಅರ್ಶಿನ ಅರಿಶಿನ ಎಷ್ಟು ಒಂದು ಚಮಚ ಒಂದು 2 ಚಮಚ 2 ಚಮಚ ಹಾಕ್ಬೇಕು. ಬಿಸಿ ಮಾಡಿರ್ತಾರೆ. ಇದು ಉಪ್ಪು. ಹಾಂ, ಉಪ್ಪು ನೋಡಕ್ಕೆ ರುಚಿಗೆ ತಕ್ಕಷ್ಟು ಅಷ್ಟು ಉಪ್ಪು ಅದೊಂದು ಫಿಕ್ಸ್. ರುಚಿಗೆ ತಕ್ಕಷ್ಟು ಉಪ್ಪು ಭಾಳ ತಮ್ಮ ಸಾಕು. ಸ್ವಲ್ಪ ಯಾಕೋ ಒಗ್ಗರಣೆ ಫುಲ್ ಕಮ್ಮಿ ಅನ್ಸಕ್ಕಂತ ಹಂಗಾಗಿ ಎಣ್ಣೆ ಬಿಸಿ ಮಾಡ್ಕೊಂಡಿತ್ತು. ಎಣ್ಣೆ ಅಷ್ಟೇ ಬಿಸಿ ಮಾಡೋದು, ಬಿಸಿ ಮಾಡ್ಕೊಂಡು ಅದ ಒಗ್ಗರಣೆ ಹಾಕೊಂಡ್ಬಿಡೋದು. ಇವಾಗ ಬಿಸಿ ಮಾಡ್ಕೊಂಡಿದ್ದು ಆಯ್ತ್ರಿ. ಅದಕ್ಕೆ ಎಣ್ಣೆ ನೆಕ್ಸ್ಟ್ ಹಾಕೋದು. ಇದಕ್ಕೆ ಎಣ್ಣೆ ಹಾಕೋದು. ಇನ್ ಕೇಸ್ ಒಗ್ಗರಣೆ ಕಡಿಮೆ ಅನಿಸ್ತಪ್ಪ, ಚುಮ್ಮರಿ ಅವಲಕ್ಕಿ ಜಾಸ್ತಿ ಇನ್ಸು ಅಂತಂದ್ರೆ ಈ ಟ್ರಿಕ್ ಯೂಸ್ ಮಾಡ್ರಿ, ಮಿಕ್ಸ್ ಮಾಡಿ. ಒಂದೊಂದ್ಸತಿ ಅಳತಿ ಗೊತ್ತಾಗಲ್ಲ. ಎಷ್ಟು ಚುಮ್ಮರಿಗೆ ಇವಾಗ ಒಗ್ಗರಣೆ ಹಾಕ್ಬೇಕು. ಖಾರದ ಪುಡಿ ಸಾಕಾರಿ ಅಷ್ಟೇ. ನೋಡೋಣ ಚೂರು ಹಾಕ್ಲೆ. ಬೆಳಗಿಲ್ಲ ಇನ್ನೊಂದು ಸ್ವಲ್ಪ ಹಾಕ್ಬೇಕು ಅನ್ನಿಸ್ತೈತ್ರಿ. ಸಾಕ್ಬಿಡು ಖಾರ. ಸಾಕ್ಬಿಡ್ರಿಲ್ಲ. ಸೊ ಈ ಮಸಾಲೆನ ಚುಮ್ಮರಿಗೆ ಹಾಕಂತಾರೋ ಒಗ್ಗರಣೆ. ಒಗ್ಗರಣೆ. ಈ ಯಾರ ಒಬ್ರು ನಾ ಹಿಡ್ಕೊಂತಲ್ಲಿ ಹಾಕ್ರೊಬ್ರು ಯಾರ ಹಾಕಂತಾನ. ಎಣ್ಣೆ ಶೇಂಗಾ ಕಾಳು ಹಾಕ್ಲೆ. ಸಾಕಾರ ಇದನ್ನು ತರಿವೆ ಸುತ್ತೈತಿ. ಬಿಸಿ ಐತಲ್ರಿ. ಚಮಚ ಬೇಕಾರಿ ಕಲಿಸ್ತಾ ನೋಡ್ರಿ ಈಗ. ಇದ್ರ ಒಳಗೆ ಮೇನ್ ಕಲಿಸ್ಕೊಳ್ಳೋದ ನೋಡ್ರಿ ಸಣ್ಣ ಕಲ್ಕೊ ನೀನು. ನಂಗೆ ಬರ್ತೈತಿ ಇಷ್ಟು ದೊಡ್ಡದ ಅಷ್ಟೇ ಸ್ವಲ್ಪ. ಫಸ್ಟ್ ಒಂದು ರೌಂಡ್ ಕಲಿಸಿ ಮತ್ತು ಸೆಕೆಂಡ್ ರೌಂಡ್ ಮತ್ತೆ ಮೇಲೆ ಹಾಕಂತೀರಿ. ಮಿಕ್ಸ್ ಮಾಡ್ಕೊಂತ ಕಡಿಮೆ ಆದ್ರೆ ಒಗ್ಗರಣೆ ಹಾಕೋಂತ ಕಲಿಸ್ಬೇಕು. ಒಮ್ಮೆ ಫಸ್ಟಿಗೆ ಹಾಕ್ಬಾರ್ದು. ಅರಿಶಿನ ಪುಡಿ ಹಾಕ್ಬೇಕು. ಇದಕ್ಕೆ ಕಲರ್ ಕಡಿಮೆ ಆಗೈತಿ. ಒಮ್ಮೆ ಹಾಕ್ಬಾರ್ದು, ಸ್ವಲ್ಪ ಸ್ವಲ್ಪ ಹಾಕ್ಬೇಕು. ನಾ ಮಾಡ್ತೀನಿ ಅಲ್ರಿ ಒಂದ್ ಸ್ವಲ್ಪ. ಮಾಡ್ತಾನೆ. ಹಾ, ಸ್ವಲ್ಪ ಅಂದ್ರೆ ಮಾಡ್ತೀನಿ. ಇದು ಭಾಳ ಕ್ವಾಂಟಿಟಿ ಒಳಗೈತಿ. ಅದಕ್ಕೆ ಅಂದ್ರೆ ಮಮ್ಮಿ ಮಾಡಿದ್ ಮಸ್ತ್ ಇರ್ತೈತಿ. ಚಲೋ ಇರ್ತೈತಿ ಬಿಡ್ತಾರೆ. ಅದು ಭಾಳಷ್ಟು ಮಾಡಿದಾಗ ಸ್ವಲ್ಪ ಮಾಡಿದಾಗ ನೀ ಮಾಡಿ ಚಲೋ ಇರ್ತೈತಿ. ಸ್ವಲ್ಪ ಮಾಡಿದಾಗ ನೀ ಚಲೋ ಮಾಡ್ತಿ, ಭಾಳಷ್ಟು ಮಾಡಿದಾಗ ಮಮ್ಮಿ ಚಲೋ ಮಾಡ್ತಿ. ಬೆಳಗ್ಗೆ ಕಾಣತ್ತೇವೆ ಬರೀ ಒಗ್ಗರಣೆ ಎಷ್ಟು ಹಾಕಿದ್ರು ಬೆಳಗ್ಗೆ ಕಾಣತ್ತೇವೆ. ಇದು ಇನ್ನೊಂದು ಸ್ವಲ್ಪ ಹಾಕ್ರಿ, ಭಾಳ ಹಿಡಿತೈತೆ ಅನಿಸ್ತೈತಿ. ಇದು ಇಷ್ಟು ಹಿಡಿಯತ್ತಂದ್ರೆ ಇನ್ನು ಅವಲಕ್ಕಿ ಎಷ್ಟು ಹಿಡಿಬಾರ್ದು. ಸುಮಾರಿ ಕಡಿಮೆ ಹಿಡಿತೈತಿ ಅಂದ್ರೆ ಅವಲಕ್ಕಿ ಕಂಪೇರ್ ಮಾಡಿದ್ರೆ. ಕೈಯೆಲ್ಲ ಕಲಿಸ್ಬಿಡ್ಬೇಕು ಒಂದು ಸ್ವಲ್ಪ. ಅದಾಗ್ಲೇ ಸುಡಾತಿತ್ತಲ್ಲ, ಅದಕ್ಕೆ ಚಮಚೆಲೆ ಇದು ಬಿಸಿ ಐತಿ. ಕೈಲೇನೆ ಎಲ್ಲ ಕಡೆ ಅದು ಕರೆಕ್ಟ್ ಆಗುದಲ್ರಿ. ಎಲ್ಲ ಕಡೆ ಆಗೋತೈತಿ ಚಮಚೆಲೆ. ಕೈಯೆಲ್ಲ ಮಾಡ್ದಂಗೆ ಚಮಚಲ್ಲಿ ಕರೆಕ್ಟ್ ಕೊಡ ಭಾಳ ಆಯ್ತಲ್ಲ. ಸೊ ಇಷ್ಟೆಲ್ಲ ಕಲಿಸ್ಕೊಂಡು ಆತೀಗ ರೆಡಿ ಆಯಿತು. ಇವಾಗ ಹ್ಞೂ ಜೀರಿಗೆ ಮತ್ತು ಅಜವಾನ ಪುಡಿ ಆಗಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದಲ್ಲ.
ಹಾ ಹವಿಸ್ ಬೇಡಪ್ಪ ನೀ ಮಾಡ್ಬೇಡ. ಹಾಕ್ತಾರ ಹಾಕೋದು ಅದ್ರ ಹಾಕ್ತಾರ ರುಚಿ ಆಗತ್ತಂತ ಹಾಕ್ತಾರ. ನಾವು ಹಾಕಲ್ಲ ಆದ್ರೆ ಹಾಕ್ತಾರ ಹವಿಸ್ಗಳ. ಅಷ್ಟು ಬೇಡ, ಇನ್ನು ಅವಲಕ್ಕಿ ಹಾಕ್ಬೇಕಲ್ಲ. ಅದಕ್ಕೊಂದ್ ಸ್ವಲ್ಪ ಅದಕ್ಕೊಂದ್ ಸ್ವಲ್ಪ ಉಳಿದ್ರು ಇದನ್ನ ಸಾಂಬಾರಿಗೆ ಹಾಕ್ಬೋದು. ಸಾಂಬಾರಿಗೆ ಪಲ್ಯಕ್ಕೆ ಮಸಾಲ ಸಾಂಬಾರಿಗೆ ಮಸ್ತ್ ಆಕತ್ತ. ನೀವು ಎಗ್ ಮಸಾಲ ಚಿಕನ್ ಮಸಾಲ ತರ್ತಿರಲ್ಲ ಇದೆಲ್ಲ. ಜೀರಿಗೆ ಹವಿಸ್ ಪುಡಿನೇ ಹಾಕ್ತಾರ. ಧನಿಯಾ ಪೌಡರ್ ಅಂತಾರಲ್ಲ. ನೆಕ್ಸ್ಟ್ ಸಕ್ಕರೆ ಪುಡಿ ಹಾಕ್ತಾನೆ ನೋಡ್ರಿ. ಸಕ್ಕರೆ ಪುಡಿ ಹಾಕಂತ. ಸ್ವೀಟ್ ಬೇಕಂದ್ರೆ ಜಾಸ್ತಿ ಹಾಕೊಂತಾರಲ್ಲ ರೀ. ಹಿಂಗನೂ ಅಷ್ಟೇ ಬಿಡ್ಬೋದು ಅಲ್ಲ ರೀ. ಹಿಂಗ ರುಚಿ ಇರ್ತದ. ಹಿಂಗನೂ ಬಿಡ್ಬೋದು. ಹಾಕ್ತಾರ ಸಕ್ಕರೆ ಪೌಡ್ರ್ ಹಾಕೊಂಡು ಹಾಕೋದು. ಸಕ್ಕರೆ ಪೌಡ್ರ್ ಹಾಕೊಂಡು ಅವಲಕ್ಕಿಗೆ ಸಕ್ಕರೆ ಪೌಡರ್ ಹಾಕಲ್ಲ ಹಾಕ್ಬೇಕು. ಅದಕ್ಕೆ ಐತಿ ಆಯ್ತಾ. ಮಸ್ತ್ ಅಷ್ಟೇ ಅದಕ್ಕೂ ಮಸ್ತ್ ಇದ್ರ ಮ್ಯಾಗ ಕವರ್ ಐತಲ್ವೇ ವಿವೇಕಾನಂದರ ಸುಳ್ಳಲ್ಲ ಹಸಿ ತಿನ್ಬೇಕು. ನೋಡ್ರಿ ಹೆಂಗ್ ಕಾಣ್ತಾವ. ಸೊ ಈ ಥರ ಕವರ್ನಾಗ ಹಾಕಿ ಪ್ಯಾಕ್ ಮಾಡಿಟ್ರೆ ಮೆತ್ತಗೆ ಆಗೋದಿಲ್ಲ, ಚೆನ್ನಾಗಿರ್ತಾವ ಕುರು ಕುರು ಅಂತ. ಇವನ್ನ ಒಂದು 10 ದಿನದ ಕಟ್ಲೆ ಇಟ್ಕೊಂಡು ತಿನ್ಬೋದಲ್ಲ ರೀ. ತಿಂಗಳಗಟ್ಟೆ ಇಡ್ತಾರ ಹೋಟೆಲ್ನಾಗೆಲ್ಲ ಮಾಡಿರ್ತಾರಲ್ಲ, ಇಟ್ಟಿರ್ತಾರ. ಹಳ್ಳ್ಯಾಗ ಜಾಸ್ತಿ ಎಲ್ಲಾದ್ರೂ ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ಅವಾಗೆಲ್ಲ ಇದು ಭಾಳ ಯೂಸ್ ಆಗ್ತೈತೆ ನೋಡ್ರಿ. ಈ ಥರ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ಸುಮಾರು ರೆಡಿ ಆಯ್ತು. ನೆಕ್ಸ್ಟ್ ಈಗ ಅವಲಕ್ಕಿ ಹಾಕೊಂಡೈತೆ. ಅವಲಕ್ಕಿ ಸ್ವಲ್ಪ ಹೆಚ್ಚಾಕತ್ತೈತಿ, ಭಾಳ ಇಲ್ಲ. ಅವಲಕ್ಕಿಗೆ ಸಿಗಂಕಾಳ ಭಾಳ ಹೋಗ್ತೇನು ಅಲ್ಲ. ಸುಮಾರಿಗೆ ಆಗಲ್ಲ, ಸಿಗಂಕಾಳ ಕಾಣಿಲ್ಲ ಭಾಳ. ಇದಕ್ಕೆ ಬಂದ್ವನ ಭಾಳ ಚೆನ್ನಾಗಿದ್ದು ಅದಕ್ಕೆ ಸ್ವಲ್ಪ ಕೊಡೋದು ಕಣವೆ. ಮತ್ತೆ ಸೇಮ್ ಪ್ರೊಸೀಜರ್, ಏನು ಚೇಂಜ್ ಇಲ್ಲ. ಅದು ಸುಮಾರು ಹಾಕಿತ್ತೆ ಇಲ್ಲ ಅವಲಕ್ಕಿ ಹಾಕಿದ್ದೆ. ಮಿಕ್ಸಿಂಗ್ ಆಯಿತು. ಅದಾದ್ಮೇಲೆ ಮತ್ತೆ ಸೇಮ್ ಜೀರಿಗೆ ಪುಡ್ರಿ ಹವಿಜ ಪುಡಿ ಮತ್ತೆ ಇದಕ್ಕೆ ಹಾಕಾಕೊಂತೈತೆ. ನೆಕ್ಸ್ಟು ಸಕ್ಕರೆ ಪುಡಿ ಅದೇನು ಮಿಕ್ಸ್ ಮಾಡ್ಕೊಂಡು ಟೇಸ್ಟಿಂಗ್ ಈಗ ಕುರುಕುರು ಅಂದ್ರೆ ರುಚಿ ಆಕವು. ಇವಾಗ ಬಿಸಿಲಿಲ್ಲಲ್ರಿ, ಒಬ್ಬೊಬ್ರು ಎಷ್ಟು ಚಲೋ ಹಚ್ಚಿರ್ತಾರ. ಬಿಸಿಲಿಲ್ಲ. ಬಿಸಿಲಿದ್ರೆ ಬಿಸಿಲಿಟ್ಟು ಮಾಡಿದ್ರೆ ಕುರುಕುರು ಅಂತಾವು. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾದೇನೆ ಹೋಗ್ತೇನೆ. ನಿಮ್ಮೆಲ್ಲರಿಗೂ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಮತ್ತು ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣ ಅಂತ.